ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಆದರ್ಶ ಮಹಾವಿದ್ಯಾಲಯದ ಒಂದು ಅಡ್ಮಿಷನ್ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು, ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೊದಲನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ನಡೆದಿದೆ. ಸೊ ಆದಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಅಂತ ಕೂಡ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ. ಸೊ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಈಗಾಗಲೇ ಏನೋ ಒಂದು ಮೊದಲನೇ ಸುತ್ತಿನ ಆದರ್ಶ ಮಹಾವಿದ್ಯಾಲಯದ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಿತ್ತು ಮತ್ತು ಸೀಟಿಗೆ ಹಂಚಿಕೆಗಳನ್ನು ಕೂಡ ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಆದರ್ಶ ಮಹಾವಿದ್ಯಾಲಯದಲ್ಲಿ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಈ ಒಂದು ಅಪ್ಡೇಟ್ ಒಳಗಡೆ ನೋಡ್ಬೋದು, ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. 2024-25ನೇ ಸಾಲಿನ 27 ಜಿಲ್ಲೆಗಳ 74 ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿ ಬಗ್ಗೆ ಈಗಾಗಲೇ ಸದರಿ ಮೊದಲನೇ ಸುತ್ತಿನ ದಾಖಲಾತಿ ಕಾಲಮಿತಿಯನ್ನು ವಿಸ್ತರಿಸಿ 18/5/2024 ನಿಗದಿಪಡಿಸಲಾಗಿತ್ತು. ಆದರೆ ಮೊದಲನೇ ಸುತ್ತಿನ ದಾಖಲಾತಿ ಕೊನೆಯ ದಿನಾಂಕ 18 ಇದ್ದು ಅದನ್ನು 30 ತಾರೀಕು ತನಕ ಅಂದರೆ ನಿನ್ನೆವರೆಗೆ ಕೂಡ ಅವ್ರು ಏನು ಮಾಡಿದರು, ಕಾಲಾವಕಾಶನ ಕೊಟ್ಟಿದ್ದರು. ಸೊ ಹೀಗಾಗಿ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ನಿಮಗೆ ಈಗ ನೋಡಿ, ಈಗ ಜಸ್ಟ್ ಒಂದು ದಿನ ಆಯಿತು, ಫಸ್ಟ್ ರೌಂಡ್ ಮುಗಿದು. ಈಗ ಅಲ್ಲಿ ಒಂದು ಡಾಟಾ ನೋಡ್ಕೋಬೇಕಾಗುತ್ತೆ, ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ, ಎಷ್ಟೆಲ್ಲ ಕಾಸ್ಟ್ ಒಳಗಡೆ ಅಡ್ಮಿಷನ್ ಆಗಿದ್ದಾರೆ, ಅದನ್ನು ಒಂದು ಡಾಟಾ ಬೇಸ್ ಮೇಲೆ ತೊಗೊಂಬರಬೇಕು ಅಂತಂದರೆ ಇನ್ನೂ ಒಂದು 2-3 ಅಲ್ಲ ಅಥವಾ ಒಂದು 4-5 ದಿನ ಆದರೂ ಬೇಕಾಗುತ್ತೆ. ಸಂಡೇ ಒಂದು ಹೊರತುಪಡಿಸಿ ಒಂದು 4-5 ದಿನ ಅದು ಕಾಲಾವಕಾಶ ಬೇಕಾಗುತ್ತೆ ಡಾಟಾ ಬೇಸ್ ಮೇಲೆ ತೊಗೊಂಬರ್ಬೇಕಂದ್ರೆ. ಸೊ ಹೀಗಾಗಿ ಮುಂದಿನ ವಾರಗಳಲ್ಲಿ ಈ ಎರಡನೇ ಸುತ್ತಿನ ಒಂದು ಪ್ರಕ್ರಿಯೆಯನ್ನು ನಡೆಸಲಾಗುವುದು ಅಂತ ನಮಗೆ ಈ ಒಂದು ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ. ಯಾಕಂತಂದರೆ ನಿನ್ನೆಗೆ ಮುಗಿದಿದೆ ಅಂದಮೇಲೆ ಸೊ ಮುಂದೆ ನಾಳೆಗೆ ಒಂದಿನ ಬಿಟ್ಟರೆ ನಾಡಿದ್ದು ರಜೆ ಇದೆ. ಸೋಮವಾರ ಮಂಗಳವಾರ ತನಕನೂ ಡಾಟಾ ಬೇಸಲ್ಲಿ ಅಪ್ಡೇಟ್ ಆಗುತ್ತೆ. ಆಮೇಲೆ ಶುಕ್ರವಾರ ತನಕನೂ ಒಂದು ಅಪ್ಡೇಟ್ ಆಗ್ಬೋದು, ದಿನಾಂಕದ ನಿಗದಿ ಆಗ್ಬೋದು. ಎಕ್ಸೆಪ್ಟೆಡ್